ನಮಸ್ಕಾರ ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಉಷಾ. ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿಸಲು ಮತ್ತವರ ಕರಿಯರ್ ಬಲಿಷ್ಠಗೊಳಿಸಲು ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಒಂದು ಭರ್ಜರಿ ನ್ಯೂಸ್ ಕೊಟ್ಟಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಹಿಳಾ ಉದ್ಯಮಿಗಳಿಗಾಗಿ ಶಿ-ಮಾರ್ಟ್ ಅಥವಾ ಸ್ವಸಹಾಯ ವಾಣಿಜ್ಯೋದ್ಯಮಿ ಮಾರ್ಟ್ ಯೋಜನೆಯನ್ನ ಘೋಷಿಸಿದ್ದಾರೆ. ಲಕ್ಷಾಧಿಪತಿ ದೀದಿ ಯೋಜನೆಯ ಭರ್ಜರಿ ಯಶಸ್ಸಿನ ನಂತರ ಈಗ ಗ್ರಾಮೀಣ ಭಾಗದ ಮಹಿಳೆಯರನ್ನ ದೊಡ್ಡ ಮಟ್ಟದ ಉದ್ಯಮಿಗಳನ್ನಾಗಿ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಏನಿದು ಶಿ-ಮಾರ್ಟ್ ಸ್ಕೀಮ್ ಅಂತ ನೋಡೋದಾದ್ರೆ, ಈ ಶಿ-ಮಾರ್ಟ್ಗಳು ಕ್ಲಸ್ಟರ್ ಮಟ್ಟದ ಸಮುದಾಯದ ಮಾಲೀಕತ್ವದ ಚಿಲ್ಲರೆ ಮಳಿಗೆಗಳಾಗಿ ಕೆಲಸ ಮಾಡುತ್ತೆ. ಪ್ರತಿ ಜಿಲ್ಲೆಯಲ್ಲಿಯೂ ಇಂತಹ ಮಳಿಗೆಗಳನ್ನು ಸ್ಥಾಪಿಸೋಕೆ ಪ್ಲಾನ್ ಮಾಡಲಾಗಿದ್ದು, ಇಲ್ಲಿ ಗ್ರಾಮೀಣ ಮಹಿಳೆಯರು ತಯಾರಿಸಿದ ಕರಕುಶಲ ವಸ್ತುಗಳು ಅಥವಾ ಸಾವಯವ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಇದರಿಂದ ಸ್ಥಳೀಯ ಉತ್ಪನ್ನಗಳಿಗೆ ಒಳ್ಳೆಯ ಬ್ರ್ಯಾಂಡಿಂಗ್ ಸಿಗುವುದಲ್ಲದೆ ಮಧ್ಯವರ್ತಿಗಳ ಕಾಟವಿಲ್ಲದೆ ಮಹಿಳಾ ಉದ್ಯಮಿಗಳಿಗೆ ನೇರ ಲಾಭ ಮತ್ತು ಮಾರುಕಟ್ಟೆ ಪ್ರವೇಶ ಸಿಗಲಿದೆ. ಇನ್ನು ಈ ಯೋಜನೆಯ ಮತ್ತೊಂದು ವಿಶೇಷ ಅಂದ್ರೆ ಇದರಲ್ಲಿ ಹೈಟೆಕ್ ಟೆಕ್ನಾಲಜಿ ಅಳವಡಿಸಲಾಗಿರುತ್ತೆ. ಮಾರ್ಕೆಟ್ ಬೇಡಿಕೆಯನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ ಮಾಡಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಬಳಸಲು ಸರ್ಕಾರ ನಿರ್ಧರಿಸಿದೆ. ಅಷ್ಟೇ ಅಲ್ಲದೆ ಮಹಿಳೆಯರು ತಮ್ಮ ಬಿಸಿನೆಸ್ ಅನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸೋಕೆ ಸರ್ಕಾರದಿಂದ ವಿಶೇಷ ಹಣಕಾಸು ಸೌಲಭ್ಯಗಳು ಮತ್ತು ತಾಂತ್ರಿಕ ಬೆಂಬಲ ಕೂಡ ಸಿಗಲಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ಲಖ್ಪತಿ ದೀದಿ ಯೋಜನೆಯಡಿ 1.5 ಕೋಟಿ ಮಹಿಳೆಯರು ಲಕ್ಷಾಧಿಪತಿಗಳಾಗಿದ್ದು, 2027ರ ವೇಳೆಗೆ ಈ ಸಂಖ್ಯೆಯನ್ನ 3 ಕೋಟಿಗೆ ಏರಿಸುವ ಗುರಿಯನ್ನ ಹೊಂದಲಾಗಿದೆ. ಈ ಶಿ-ಮಾರ್ಟ್ಗಳು ಮಹಿಳೆಯರಿಗೆ ಕನಿಷ್ಠ 1 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಬರುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರು ಸಂಘಟಿತರಾಗಿ ತಮ್ಮದೇ ಆದ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಕೆ ಮತ್ತು ಸುಸ್ಥಿರವಾದ ಆದಾಯ ಗಳಿಸಿ ತಮ್ಮ ಕರಿಯರ್ ರೂಪಿಸಿಕೊಳ್ಳೋಕೆ ಇದು ಸುವರ್ಣಾವಕಾಶ. ಇನ್ನು ಈ ಯೋಜನೆಗೆ ಸೇರೋದು ಹೇಗೆ ಅಂದ್ರೆ, ಇದು ಕೇವಲ ವೈಯಕ್ತಿಕವಾಗಿ ನಡೆಸುವ ಮಳಿಗೆಯಲ್ಲ, ಬದಲಾಗಿ ಸಮುದಾಯ ಆಧಾರಿತವಾಗಿರುತ್ತೆ. ನೀವು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಡಿಯಲ್ಲಿ ಯಾವುದಾದ್ರೂ ಸ್ವಸಹಾಯ ಗುಂಪಿನ ಸದಸ್ಯರಾಗಿರಬೇಕು. ಕ್ಲಸ್ಟರ್ ಲೆವೆಲ್ ಫೆಡರೇಷನ್ಗಳು ಉದ್ಯಮ ನಡೆಸುವ ಸಾಮರ್ಥ್ಯವಿರುವ ದೀದಿಗಳನ್ನ ಗುರುತಿಸಿ ಈ ಮಾರ್ಟ್ಗಳ ಜವಾಬ್ದಾರಿಯನ್ನ ನೀಡುತ್ತೆ. ಈ ಯೋಜನೆಯ ಆನ್ಲೈನ್ ಪೋರ್ಟಲ್ ಮತ್ತು ಹೆಚ್ಚಿನ ಮಾರ್ಗಸೂಚಿಗಳು ಶೀಘ್ರದಲ್ಲೇ ಪ್ರಕಟವಾಗಲಿದ್ದು, ಅಲ್ಲಿಯವರೆಗೆ ನಿಮ್ಮ ಸ್ಥಳೀಯ ಒಕ್ಕೂಟದಲ್ಲಿ ಮಾಹಿತಿ ಪಡೆಯಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.